ಸರ್. ನಮಸ್ತೆ. ಥ್ಯಾಂಕ್ ಯು. ನನ್ನ ವಿಡಿಯೋಸ್ ನೋಡಿ ನೀವು ಕೂತಿರ್ದು ಮಾತಾಡ್ತಿದ್ರಲ್ಲ, ಅದು ನನಗೆ ತುಂಬ ಖುಷಿ ಆಯಿತು. ಇಲ್ಲ ಮೇಡಮ್, ಎಲ್ಲ ನಮ್ಮ ನೇಟಿವ್ದವರು, ನಮ್ಮ ದಾಸರಳ್ಳಿಯವರು. ಈಗ ನೀವು ಗೊತ್ತಿರಬೇಕಾದ್ರೆ ನಾನೇ ಫೇಸ್ ನೋಡಿ ಇವರು ಗೀತಾ ಮೇಡಮ್ ಅವರು ಫೇಸ್ಬುಕ್ಕಲ್ಲೆಲ್ಲ ತುಂಬ ನೋಡ್ತಾ ಇದ್ದೆ. ಏಕೆಂದರೆ ಸಾಮಾನ್ಯ ನೈಟು ನಿದ್ದೆ ಬರದೇ ಇದ್ದಾಗ ಇದು ನಮ್ಮದು ಫೇಸ್ಬುಕ್ ನೋಡಿದಾಗ ಎಲ್ಲೋ ನಮ್ಮವ್ರು ಏನೋ ಒಂದು ಸಾಧನೆ ಮಾಡ್ತಾ ಇದ್ದಾರೆ, ಹೆಣ್ಮಗಳು ಚೆನ್ನಾಗಿ ಬೆಳೀಲಿ ಅನ್ನೋ ಇದಿತ್ತು. ಬಟ್ ನಿಮ್ಮ ಮುಖ ನೋಡಿದ ತಕ್ಷಣ ನನಗೇನೋ ನಾನೇ ಎದ್ದು ಬಂದ್ಬಿಟ್ಟು ಮೇಡಮ್ ಬನ್ನಿಲಿ ಅಂತ ಹೇಳ್ಬಿಟ್ಟು ಕರೆದೆ. ತುಂಬ ಸಂತೋಷ ಎಲ್ಲ. ಯಾಕೆಂದರೆ ನಾವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಮಾಡ್ತಾ ಇರ್ತೀವಿ, ಅದ್ರ ಬಗ್ಗೆ ಅನುಭವ ಇರೋರಿಗೆ ಈ ಫೀಲಿಂಗ್ಸ್ ಗೊತ್ತಾಗುತ್ತೆ. ಅದರಲ್ಲಿ ನೀವು 1 ವರ್ಷದ ಕಾಲ ಪಾದಯಾತ್ರೆ ಹೋಗಿದ್ದೀರ ಅನ್ನೋದು ಸಾಮಾನ್ಯವಾದ ಮಾತಾದು. 40,000 ಕಿಲೋಮೀಟ್ರ್ ಹೋಗಿದ್ದೀರ ಅಂದರೆ ನಿಮಗೆ ನಿಜಕ್ಕೂ ಬುಕ್ ಆಫ್ ರೆಕಾರ್ಡಲ್ಲಿ ನಿಮ್ಮ ಹೆಸರು ಮೆನ್ಷನ್ ಆಗಬೇಕು. ಈ ಕರ್ನಾಟಕ ರಾಜ್ಯ ಸರ್ಕಾರ ನಿಮ್ಗೊಂದು ಪ್ರಶಸ್ತಿ ಕೊಡಬೇಕು ಮೇಡಮ್. ಹೆಣ್ಮಗಳು ಮಾಡಿರೋಂಥ ಸಾಧನೆ ಅದು. ನೀವು ಮಾಡಿರೋದು ಸಾಧಾರಣವಾದ ಮಾತಲ್ಲ, ಅರ್ಥ ಆಗೋರಿಗೆ ಅರ್ಥ ಆಗಬೇಕು. ಬಟ್ ಅದ್ರ ಬಗ್ಗೆ ಓಡಾಡೋದು ಗೊತ್ತಿಲ್ಲ. ರೆಕಾರ್ಡ್ ಬಗ್ಗೆ ಇನ್ಸ್ಟಾಗ್ರಾಮ್ ಅಂತೂ ಪ್ರತಿಯೊಂದು ನೀವು ನೋಡಿದಂಗೆ ಎಲ್ಲ ವಿಡಿಯೋಸ್ ಈಗ ನೀವು ಒಂದು ಫೇಮಸ್ ಆಗಲಿ, ಸರ್ಕಾರದವ್ರು ನನಗೆ ಏನೋ ಕೊಡಲಿ ಅಂತ ಏನು ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ. ನೀವು ನಿಮ್ಮ ಮನಸ್ಸ ಇಚ್ಛೆ ಮಾಡಿದ್ದೀರಾ, ಎಲ್ಲ ಭಗವಂತನ ದರ್ಶನ ಮಾಡಿದ್ದೀರಾ. ಆ ದೇವರೇ ನಿಮ್ಗೆ ಆಶೀರ್ವಾದ ಮಾಡಿ ಮುಂದೊಂದು ದಿನ ಒಂದು ಒಳ್ಳೇದಾಗುತ್ತೆ ನಿಮಗೆ. ಏಕೆಂದರೆ ನಾನು ಒಬ್ಬ ಅಯ್ಯಪ್ಪನ ಭಕ್ತ, ಪರಮ ಭಕ್ತ. ನನ್ನ ಹೆಸರೇ ಮಣಿಕಂಠ ಅಂತ ಹೇಳ್ಬಿಟ್ಟು ನೀವು ಇಷ್ಟೊಂದು ಜ್ಯೋತಿರ್ಲಿಂಗ ಓಡಾಡ್ತಾ ಇರೋದು ನೋಡೇ ನಾನು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೆ. ಹೆಣ್ಣು ಮಗಳು, ಯಾಕೆಂದರೆ ನಾವು ದೊಡ್ಡಪಾದ ಯಾತ್ರೆ 48 ಕಿಲೋಮೀಟ್ರ್ ಹೋಗ್ಬೇಕಾದ್ರೆ ಸುಸ್ತಾಯ್ತಪ್ಪ, ನಾವು ಫುಲ್ ಟಯರ್ಡ್ ಆದೋ ಅಂತ ಹೇಳ್ಬಿಟ್ಟು ವಾರಾನ್ಗಂಟಲೆ ರೆಸ್ಟ್ ಮಾಡ್ತಿದ್ದೋ ಅಲ್ಲಿಂದ ಬಂದು. ನೀವು ಇಂಥದ್ರಲ್ಲಿ 1 ವರ್ಷ ಪಾದಯಾತ್ರೆ ಮಾಡಿದ್ದೀರ ಅಂದರೆ ಗ್ರೇಟು. ನೀವು ಗ್ರೇಟ್ ನಿಜಕ್ಕೂ. ಎಲ್ಲ ಭಗವಂತನ ನೋಡ್ಬೇಕು ಅನ್ನೋದು ಭಾರಿ ಆಸೆ ನನಗೆ. ಭಗವಂತನ ಡೈರೆಕ್ಟಾಗಿ ಮಾತಾಡ್ಬೇಕು ಅನ್ನೋದು ಇನ್ನೂ ಆಸೆ ನನಗೆ. ಒಳ್ಳೇದಾಗುತ್ತೆ ಮೇಡಮ್. ದೇವ್ರ